ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗದಲ್ಲಿ ಅಡಿಕೆ ಲೋಡ್ ತುಂಬಿದ್ದ ಲಾರಿ ತಡೆದು ನಿಲ್ಲಿಸಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹಲವು ದಿನಗಳ ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತ ಸಂಘಟನೆಯ ಪ್ರಮುಖರೊಬ್ಬರು ಅಡಿಕೆ ಲೋಡ್ ತುಂಬಿದ್ದ ಲಾರಿಗಳನ್ನು ತಡೆದು ನಿಲ್ಲಿಸಿ ಹಪ್ತಾ ವಸೂಲಿ ಮಾಡಲಾಗುತ್ತಿದೆ ಮತ್ತು ಈ ಪ್ರಕರಣದಲ್ಲಿ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಮತ್ತು ಜಿಲ್ಲೆಯ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಅನೀಸ್ ಎಂಬುವವರು ನೇರವಾಗಿ ಭಾಗಿಯಾಗಿದ್ದಾರೆಂದು ಆರೋಪಿಸಿದ್ದರು. ಈ ಪ್ರಕರಣ ಜಿಲ್ಲೆಯಲ್ಲಿ ಸಂಚಲನ ಉಂಟುಮಾಡಿದ್ದು ಅಡಿಕೆ ಬೆಳೆಗಾರರು ಮತ್ತು ವರ್ತಕರಲ್ಲಿ ದಿಗ್ಭ್ರಮೆ ಮೂಡಿಸಿತ್ತು. ಈ ಆರೋಪಕ್ಕೆ ಪ್ರತ್ಯುತ್ತರವಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಪ್ರಕರಣದ ಕುರಿತು ವಿವರಣೆ ನೀಡಿದರು ಮತ್ತು ಬರ್ಮಾ ದೇಶದಿಂದ ಕಳಪೆ ಗುಣಮಟ್ಟದ ಅಡಿಕೆಯನ್ನು ಆಮದು ಮಾಡಿಕೊಂಡು ರೆಡ್ ಆಕ್ಸೈಡ್ ಲೇಪಿಸಿ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಕೆಲವು ವರ್ತಕರು ಕಾಳಸಂತೆಯಲ್ಲಿ ಅಡಿಕೆ ಮಾರಾಟ ಮಾಡುತ್ತಿದ್ದು, ಈ ಕುರಿತು ನಮಗೆ ಮಾಹಿತಿ ತಿಳಿದಾಗ ಸ್ಥಳಕ್ಕೆ ಭೇಟಿ ನೀಡಿ ಲಾರಿಗಳನ್ನು ಪರೀಕ್ಷಿಸಿ ಕಾನೂನಾತ್ಮಕವಾಗಿ ಕ್ರಮಕ್ಕೆ ಒತ್ತಾಯಿಸಿದ್ದು ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ಹಾಗೂ ಕಾಳಸಂತೆಯಲ್ಲಿ ವಿದೇಶಿ ಅಡಿಕೆ ಮಾರಾಟ ಮಾಡುವುದರಿಂದ ಸ್ಥಳೀಯ ಅಡಿಕೆ ಬೆಳೆಗಾರರು ಬೆಲೆ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಕುರಿತು ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ನಾನು ಒಬ್ಬ ಅಡಿಕೆ ಬೆಳೆಗಾರನಾಗಿ ರೈತರಿಗೆ ಆಗುವ ಅನ್ಯಾಯವನ್ನು ಸಹಿಸುವುದಿಲ್ಲ ಎಂದು ಖಡಕ್ ಸಂದೇಶ ನೀಡಿದರು. ನಾವು ಈ ಹೋರಾಟನ ತೆರಿಗೆ ಕಳ್ಳರ ವಿರುದ್ಧ ಮತ್ತು ರೈತರಿಗೆ ಏನು ಆಗ್ತಿದೆ ಅನ್ಯಾಯ, ರೈತರಿಗೆ ಕಲಬೆರಕೆ ಅಡಿಕೆ ತಾಂಬಂದು ರೈತರ ಅಡಿಕೆಗೆ ಮಿಕ್ಸ್ ಮಾಡಿ ಮಾರ್ತಿದಾರ, ಅವ್ರ ವಿರುದ್ಧ ಹೋರಾಟ ಮಾಡ್ತಿರೋದು ನಾವು ರೈತರ ವಿರುದ್ಧ ಯಾರು ಹೋರಾಟ ಮಾಡ್ತಿಲ್ಲ. ರೈತರಿಗೆ ಒಳ್ಳೇದಾಗ್ಲಿ ಅಂತ 65,000 ರೂಪಾಯಿ ಅಡಿಕೆನ 48-50 ಸಾವಿರ ತಂದಿಟ್ಟಿದ್ದಾರೆ. ಯಾಕೆ ತಂದಿಟ್ಟಿದ್ದಾರೆ ಅಂದ್ರೆ ಹೊರಗಿನ ದೇಶದ್ದು ಕಳಪೆ ಅಡಿಕೆ ಬರ್ತಿದೆ, ಅದನ್ನ ನಮ್ಮ ಅಡಿಕೆ ಜೊತೆಗೆ 50% ಮಿಕ್ಸ್ ಮಾಡಿ ಮಾರ್ತಾರೆ. ನಮ್ಮ ರೈತರ ಅಡಿಕೆ ತಗೊಳ್ಳಲ್ಲ, ಅವರಿಗೆ ನಾಳೆ ತಗೊಂತೀವಿ ನಾಡು ತಗೊಂತೀವಿ ಅಂತೇಳಿ ಈ ರೀತಿ ರೇಟ್ ಡೌನ್ ಮಾಡಿ ನಮ್ಮ ರೈತರಿಗೆ, ಸ್ಥಳೀಯ ರೈತರಿಗೆ ಅನ್ಯಾಯ ಆಗ್ತಿದೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ದು. ಯಾವುದೇ ರೈತರ ಲಾರಿ ಆಗಲಿ ಇನ್ನೊಂದಾಗಲಿ ನಮ್ಮ ಕಾರ್ಯಕರ್ತರು ನಾವು ಯಾವುದು ನಿಲ್ಸೋದು ಇಲ್ಲ, ಮುಂದೇನು ನಿಲ್ಸಲ್ಲ. ಇದ್ರ ವಿರುದ್ಧ ನಾವು ಕಾನೂನು ರೀತಿಯಿಂದಾನೇ ಹೋರಾಟ ಮಾಡ್ಕೊಂಡು ಬರ್ತಿದ್ದೀವಿ, ಕಾನೂನು ರೀತಿಯಿಂದಾನೇ ಹೋರಾಟ ಮಾಡ್ತೀವಿ. ಈ ತೆರಿಗೆ ಕಳ್ಳರು ಯಾರ್ಯಾರಿದಾರಂತ ನಾವು ಒಂದು ನಿಯೋಗ ಮಾಡಿ ನಾವು ಮುಖ್ಯಮಂತ್ರಿಗಳಿಗೆ ಈ ತೆರಿಗೆ ಕಳ್ತನ ಆಗ್ತಿರೋದು ಮತ್ತು ರೈತರಿಗೆ ಅನ್ಯಾಯ ಆಗ್ತಿರೋ ವಿರುದ್ಧ ನಾವು ಮನವಿ ಕೊಡಬೇಕಂತ ಎಲ್ಲ ತೀರ್ಮಾನ ಮಾಡಿ ಕಾನೂನು ಹೋರಾಟ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ನಾವು ಯಾವುದೋ ಕಾನೂನು ಕೈಯಾಗೆ ತಗೊಳ್ಳಲ್ಲ, ಕಾನೂನು ಯಾರು ನಾವು ತಗೊಳ್ಳೋದಿಲ್ಲ ಅಂತೇಳಿ ನಿಮ್ಮ ಮೂಲಕ ಸ್ಪಷ್ಟನೆ ಮಾಡಿ. ಇವತ್ತೇನು ನಮ್ಮ ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಗೆ ಬರ್ಮಾ ದೇಶದಿಂದ ಹಾಗೂ ಇಂಡೋನೇಷ್ಯಾದಿಂದ ಮಂಗಳೂರು ಹಾರ್ಬರ್ ಮೂಲಕ ನಮ್ಮ ಜಿಲ್ಲೆಗಳಿಗೆ ಕೆಲವೊಂದು ವರ್ತಕರುಗಳಿಗೆ ಬರ್ಮಾ ದೇಶದ ಅಡಿಕೆಗಳು, ಕಳಪೆ ಅಡಿಕೆಗಳು ಬರ್ತಿದ್ದಾವೆ. ಅದಕ್ಕೆ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ನಮ್ಮ ಸ್ಥಳೀಯ ಅಡಿಕೆ ಜೊತೆಗೆ ಅದನ್ನು ಬೆರೆಸಿ ಅವಾಗ ಏನಾಗುತ್ತೆ, ಬೆರೆಸಿದಾಗ ಏನಾಗುತ್ತೆ, ನಮ್ಮ ಸ್ಥಳೀಯ ಅಡಿಕೆಗೆ ಬರ್ಮಾ ದೇಶದಿಂದ 120 ರೂಪಾಯಿಗೆ ಅಲ್ಲಿ ಅಡಿಕೆ ಸಿಗುತ್ತೆ. ನಮ್ಮ ಸ್ಥಳೀಯ ಅಡಿಕೆ 550ರಿಂದ 100 ರೂಪಾಯಿ ಇರೋದ್ರಿಂದ ಅದನ್ನು ಕಲಬೆರಕೆ ಮಾಡೋದ್ರಿಂದ ನಮ್ಮ ಸ್ಥಳೀಯ ಅಡಿಕೆನ ರೇಟು ಡೌನ್ ಮಾಡ್ತಿದ್ದಾರೆ ಈ ಒಂದು ವ್ಯವಸ್ಥಿತ ಕೆಲವು ವರ್ತಕರುಗಳು. ಅದ್ರ ಮೂಲಕ ನಾವು ಅದ್ರ ವಿರುದ್ಧ ನಮ್ಮ ಹೋರಾಟ ಇತ್ತು. ಅದ್ರ ವಿರುದ್ಧ ತದನಂತರ ಏನು ಈ ಬೆರಕೆ ಮಾಡೋದ್ರ ಜೊತೆಗೆ ಇಲ್ಲಿಂದ ಹಿಡಿದು ಉತ್ತರ ಭಾರತದ ರಾಜ್ಯದ ಸುಪಾರಿ ಕಂಪ್ನಿಗಳಿಗೆ ಅಧಿಕ ಮೊತ್ತಕ್ಕೆ ವರ್ತಕರು ಮಾರ್ತಿದ್ದಾರೆ. ಆ ಮಾರೋದ್ರ ಜೊತೆಗೆ ಏನು ಮಾಡ್ತಾರೆ, ಅವ್ರು ಮಾರಲಿ, ವ್ಯಾಪಾರ ಅವರದು ಸ್ವಾತಂತ್ರ್ಯ. ಈ ನೆಲದ ಕಾನೂನಿನ ತೆರಿಗೆ ಕಟ್ಟಿ ಅವ್ರು ಹೋಗೋದು ಅವ್ರ ಹಕ್ಕಾಗಿರುತ್ತೆ. ಅದರಲ್ಲೂ ಕೂಡ ಈ ರಾಜ್ಯದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ GST ವಂಚನೆ ಮಾಡ್ತಿದ್ದಾರೆ. ಇಲ್ಲಿಂದ ಹಿಡಿದು ಎಲ್ಲ 9 ರಾಜ್ಯಗಳು ದಾಟಿಸ್ತಾರೆ ಇವರು, ಯಾವುದೇ ತೆರಿಗೆಗಳನ್ನು ಕಟ್ಟದಲ್ಲೇ. ಆದರೂ ಜೀರೋ ಆಗಿ ಯಾವುದೇ GST ಬಿಲ್ ಇರಲ್ಲ, ಯಾವುದೇ ಬಿಲ್ ಇತ್ತು ಅಂದರೆ ಅದು ಮುಂದ್ಗಡೆ ಕಂಪ್ನಿ ಬೋಗಸ್ ಇರುತ್ತೆ. ಈಗ ನಿಮಗೇನು ತೋರಿಸಿದ್ದಾರೆ ಯಾವ ರೀತಿ ಬೋಗಸ್ ಇರ್ತದೆ ಅಂತ. ಇದೆಲ್ಲ ವಿವಿಧ ರೀತಿ ಬೋಗಸ್ಗಳಿದ್ದಾವೆ. ಈ ಎಲ್ಲ ವಿವಿಧ ರೀತಿ ಬೋಗಸ್ಗಳನ್ನ ಇದರಲ್ಲಿ ಎಷ್ಟು ಸರ್ಕಾರಕ್ಕೆ ಎಷ್ಟು ನಷ್ಟ ಆಗ್ತದೆ ಸರ್? ಇದರಲ್ಲಿ ಸರ್ಕಾರಕ್ಕೆ ದಿನಕ್ಕೆ ಒಂದು 5 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ, ಕೇಂದ್ರ ಸರ್ಕಾರಕ್ಕೆ 5 ಕೋಟಿ, ಒಂದು ದಿನಕ್ಕೆ, ಒಂದು ತಿಂಗಳಿಗೆ 106 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇದನ್ನು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಸರ್ಕಾರನೂ ಇದನ್ನು ವಿಶೇಷ ಸಮಿತಿ ರಚನೆಗೆ
ಇದು ಮಾಡ್ಕೊಂಡು ಅದು ಕಾರ್ಯರೂಪಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗೆ ನಿಯೋಗವಾಗಿ ಯಾವ ರೀತಿಯಾಗಿ ಈ ನಡೀತಿದೆ ಅಂತ ಬ್ರೀಫಾಗಿ ಇದಕ್ಕೆ ಹೆಂಗೆ ಕಡಿವಾಣ ಹಾಕಬೇಕು ಅನ್ನೋದ್ರ ಮೂಲಕ ನಾವು ಅವ್ರಿಗೆ ನಮ್ಮಿಂದ ಒಂದು ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆದಾಯ ಬರೋ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ಸು ಹೋರಾಟ ಮುಂದುವರಿಸುತ್ತೆ, ಕಾನೂನಾತ್ಮಕ ಹೋರಾಟ ಮುಂದುವರಿಸುತ್ತೆ. ಅಲ್ಲ ಈಗ ವಂಚನೆ ಮಾಡಿ ಹೋಗ್ತಿತ್ತು ಅಂತೇಳಿ ಅದಕ್ಕೆ ನಿಮಗೆ ಯಾವ ಥರ ಇನ್ಫಾರ್ಮೇಷನ್ ಅಂತಾರೆ? ಈಗ ಸರ್ ಏನಾಗಿದೆ ಅಂದರೆ ಒಂದು ಲಾರಿ ಅದನ್ನು ಮುಚ್ಕೊಂಡು ಹೋಗಕ್ಕೆ ಬರಲ್ಲ, ಅದು ಮುಚ್ಕೊಂಡು ಏನು ಲೋನ್ ಮಾಡೋಕ್ಕೆ ಬರಲ್ಲ. ಈಗ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಹಳ್ಳಿಯಲ್ಲೂ ಇದ್ದಾರೆ. ಹಳ್ಳಿಯಲ್ಲಿ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಹಿತಿ ಕೊಟ್ಟರು, ಆ ಮಾಹಿತಿನ ನಾನು GST ಆಫೀಸರಿಗೆ ಮಾಹಿತಿ ರವಾನೆ ಮಾಡೋಣ ಅಷ್ಟೇ. ನನಗೆ ಲಾರಿ ಹಿಡಿಯೋ ಹಕ್ಕು ನನಗೂ ಇಲ್ಲ, ಯಾರಿಗೂ ಇಲ್ಲ. ಆ GST ಅಧಿಕಾರಿಗಳಿಗೆ ಅಕ್ರಮ ಕಂಡು ಬಂದಾಗ ಅವ್ರು ಇಳಿದು ಅವ್ರ ಆ ಗಾಡಿನ ಸೀಸ್ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ ಈಗ ಚಿತ್ರದುರ್ಗದಿಂದನೂ ಕೂಡ ಅಂದರೆ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ ಈ ಕಡೆಯಿಂದನೂ ಕೂಡ ಜೀರೋ ಮಾಲ್ ಹೋಗ್ತಾ ಇದೆ. ಹೌದಾ? ಅದನ್ನು ಕೂಡ ತಡೆ ಹಿಡಿಬೇಕಲ್ಲ. ஆனால் ಇವಾಗ ನಾವು ಅದನ್ನು ತಡೆ ಹಿಡಿದ್ರ ನಿಟ್ಟಿನಲ್ಲಿ ಈಗ ಅದಕ್ಕೆ ಈಗ ಒಂದು ಯಾವ ರೀತಿ ತಡೆ ಹಿಡಿಬೇಕಂತ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಹೋಗಿ ಈ ರೀತಿಯ ವ್ಯವಸ್ಥಿತ ಜಾಲ ನಡೀತಿದೆ, ಇದನ್ನು ಯಾವ ರೀತಿ ತಡೆ ಹಿಡಿಬೇಕಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಹೋಗಿ ಸಂಪೂರ್ಣ ದಾಖಲೆ ಸಮೇತ ಅವ್ರಿಗೆ ವಿವರಣೆ ಮಾಡಿ ಬರ್ತೀವಿ. ಬಂದಿರೋ ಆರೋಪಕ್ಕೆ ಏನು ಹೇಳ್ತೀವಿ ಸರ್? ಆರೋಪನೇ ಎಲ್ಲ ಸುಳ್ಳು ಅನ್ನೋಕ್ಕೆಲ್ಲ ನಿಮಗೆ ದಾಖಲೆ ಕೊಡ್ತೀನಿ. ಡ್ರೈವರೇ ಹೇಳ್ತಾನೆ ನನಗೆ ದುಡ್ಡು ಕೇಳಿಲ್ಲ ಅಂತ. ಮತ್ತು ನಾನು ಹೋಗಿ ಲಾರಿ ಅವ್ರು ಹೇಳೋದು ಲಾರಿಲಿ ಹಿಡಿದ್ರು ರಸ್ತೆಯಲ್ಲಿ ಹೋಗ್ತಿರೋ ಗಾಡಿ ಅಡ್ಡ ಹಾಕ್ತಾರೆ ಅಂತ ಹೇಳ್ತಾರೆ. ನಿಮಗೆ ಲಾರಿ ಎಲ್ಲಿ ನಿಂತಿತ್ತು ಡಾಬಾದಲ್ಲಿ ಅನ್ನೋದು ತೋರಿಸ್ತೀನಿ. ನಾವು ಆ ಜಾಗಕ್ಕೆ ಹೋದ ಡ್ರೈವರ್ ಊಟ ಮಾಡ್ತಿದ್ದ. GST ಆಫೀಸರು ನಾನು 10 ನಿಮಿಷಕ್ಕೆ ಆದಮೇಲೆ ಡ್ರೈವರ್ ಬಂದಿದ್ದು. ಅಲ್ಲ ಈಗ ಬಸವರಾಜಪ್ಪರಿಗೆ ಏನು ಹೇಳ್ತೀರಿ ಸರ್? ಗೌರವಾನ್ವಿತ ಬಸವರಾಜಪ್ಪರು ಪಾಪ ಅವರು ಕೇಸ್ ಹಾಕ್ತೀರಾ ಅಥವಾ ಹೆಂಗೆ? ಇಲ್ಲ, ನಾನು ಅವ್ರ ಮೇಲೆ ಯಾವುದೇ ಕಾನೂನು ಹೋರಾಟ ಮಾಡಲ್ಲ. ಯಾಕಂದರೆ ಅವರು ನಂತರನೇ ಒಬ್ಬರು ಹೋರಾಟಗಾರರು. ಅವರಿಗೆ ಯಾರೋ ವರ್ತಕರು ಏನೇನೋ ಸುಳ್ಳು ವಿಚಾರನ ಅವರು ಮುಗಿಸಿದಾಗ ಒಬ್ಬ ಹೋರಾಟಗಾರನ ಗುಣ ಅದು ಸರ್. ಈಗ ಒಂದು ಅನ್ಯಾಯ ಆಗ್ತಿದೆ ಅಂತಾಗ ಹೋರಾಟ ಮಾಡಿ ಪ್ರತಿಭಟನೆ ಮಾಡೋದು ಅವರ ಹಕ್ಕು ಮತ್ತು ಅವ್ರ ಗುಣ. ಆ ಗುಣದಿಂದ ಅವರು ಪಾಪ ಇಲ್ಲಿಗೆ ಬಂದಿದ್ದಾರೆ. ನನ್ನ ಬಗ್ಗೆ ಅವರಿಗೆ ಪೂರ್ವಾವಲೋಕನೆ ಗೊತ್ತಿಲ್ಲ. ಭಾಳಷ್ಟು ಜನ ಅವ್ರಿಗೆ ಕರೆ ಮಾಡಿ ಹೇಳಿದ್ದಾರೆ ನನ್ನ ವ್ಯಕ್ತಿತ್ವ ನಾನು ಯಾವ ರೀತಿ ಅನ್ನೋದನ್ನ ಅವ್ರ ಗಮನಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನ ಹೋರಾಟದ ಜೊತೆಗೆ ಅವ್ರನ್ನೂ ನಾನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಈ ಜಿಲ್ಲೆಯ ಸ್ಥಳೀಯ ಅಡಿಕೆಗೆ ಹೆಚ್ಚಿನ ಬೆಲೆ ಬರೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ಬಸವರಾಜಪ್ಪರ ಜೊತೆಗೆ ಸೇರೇ ಹೋರಾಟ ಮಾಡ್ತೀವಿ.